ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಚಾರ್ಟಿಂಗ್ನ ಬಳಸ್ಕೊಂಡು ಹೇಗೆ ಮಲ್ಟಿ ಟೈಮ್ ಫ್ರೇಮ್ ಸ್ಕ್ಯಾನರ್ಸ್ನ ಕ್ರಿಯೇಟ್ ಮಾಡೋದಂತ ಡಿಟೇಲ್ಡಾಗಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನು ಯಾವುದೋ ಒಂದು ಇಂಡಿಕೇಟರ್ನ ತಗೊತೀನಿ. ಇಂಡಿಕೇಟರ್ ಬಂದು ಸೂಪರ್ ಟ್ರೆಂಡ್ ಅಂತ ಒಂದು ಇಂಡಿಕೇಟರು, ಅದನ್ನು ನಾನು ತಗೊತೀನಿ. ಸೊ ಇಲ್ಲಿ ನನಗೆ ಲೇಔಟ್ಸ್ ಅಂತ ಇರುತ್ತಲ್ವಾ, ಸೊ ಲೇಔಟ್ಸಲ್ಲಿ ನಾನು ಟೋಟಲ್ 3 ವ್ಯೂಸ್ ತಗೊತೀನಿ. ಇಲ್ಲಿ 3 ವ್ಯೂ ತಗೊತೀನಿ. ಸೊ ಒಂದ್ರಲ್ಲಿ ನಾನೇನು ಮಾಡ್ತೀನಿ, ಡೈಲಿ ಟೈಮ್ ಫ್ರೇಮ್, ಇನ್ನೊಂದ್ರಲ್ಲಿ ಬಂದು ಆರ್ಲಿ ಟೈಮ್ ಫ್ರೇಮ್ ತಗೊತೀನಿ, 1 hour ಟೈಮ್ ಫ್ರೇಮ್ ಸೆಕೆಂಡ್ ಲೇಔಟಲ್ಲಿ ತಗೊತೀನಿ, ಮತ್ತು ಥರ್ಡ್ ಲೇಔಟಲ್ಲಿ 15 minutes ಟೈಮ್ ಫ್ರೇಮ್ ತಗೊತೀನಿ. ಸೊ ಈಗ ನನಗೆ ಯಾವ ಥರ ಮಲ್ಟಿ ಟೈಮ್ ಫ್ರೇಮ್ ಸ್ಕ್ಯಾನರ್ನ ಸೆಟ್ ಮಾಡೋದಂದರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ಬಂದು ಡೈಲಿ ಕ್ಯಾಂಡಲ್, ಸೆಕೆಂಡ್ ಬಂದು 1 hour ಕ್ಯಾಂಡಲ್, ಆ್ಯಂಡ್ ಥರ್ಡ್ ಬಂದು 15 minutes ಕ್ಯಾಂಡಲ್ ಟೈಮ್ ಫ್ರೇಮ್ ಇದೆ. ಸೊ ಈಗ ನನಗೆ ಡೈಲಿನಲ್ಲಿ ಯಾವಾಗ ಬಾಯಿಂಗ್ ಸಿಗ್ನಲ್ ಬಂದಿದೆ ಅಂತ ಚೆಕ್ ಮಾಡಿ. ಸೊ ಡೈಲಿನಲ್ಲಿ ನನಗೆ 8 April 2026 ಇಲ್ಲಿ ನನಗೆ ಬೈ ಸಿಗ್ನಲ್ ಕೊಟ್ಟಿದೆ ಸೂಪರ್ ಟ್ರೆಂಡಲ್ಲಿ. ಅದೇ ರೀತಿ ನನಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ 1 hour ಯಾವಾಗ ಕೊಟ್ಟಿದೆ ಬೈ ಸಿಗ್ನಲ್, ಅದನ್ನು ಚೆಕ್ ಮಾಡ್ಕೊಳ್ಳಿ. ನನಗೆ 1 hour ನಮಗೆ ಬಾಯಿಂಗ್ ಸಿಗ್ನಲ್ ಫಸ್ಟ್ ಡೈಲಿನಲ್ಲಿ ಕನ್ಫರ್ಮೇಷನ್ ಆಗಬೇಕು. ಅದಾದಮೇಲೆ 1 hour ಯಾವಾಗ ಕನ್ಫರ್ಮೇಷನ್ ಆಗಿದೆ, ಇದು ಬಂದು 8th April ಅಲ್ವಾ. ಸೊ ನಾನು ಎಕ್ಸಾಕ್ಟ್ಲಿ 8th April ಹತ್ರ ಬರ್ತೀನಿ ಡೇಟಿಲ್ಲಿ. ಸೊ ನಾವು 8th April ನೋಡೋದಾದರೆ ಆಲ್ರೆಡಿ ಬಾಯಿಂಗ್ ಸಿಗ್ನಲಲ್ಲೇ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಆ ಆರ್ಲಿ ಟೈಮ್ ಫ್ರೇಮಲ್ಲಿ 1ನೇ ತಾರೀಕು ಏಪ್ರಿಲ್ ಬಂದಿರೋದು ಬಾಯಿಂಗ್ ಸೆಟಪ್, ಅದಂಗೆ ಕಂಟಿನ್ಯೂಷನ್ ಆಗ್ತಾ ಇದೆ. ಡೈಲಿ ಟೈಮ್ ಫ್ರೇಮಲ್ಲಿ 8ನೇ ತಾರೀಕು ಏಪ್ರಿಲ್ ಬಂದಿದೆ. ಮತ್ತು 15 minutes ಟೈಮ್ ಫ್ರೇಮ್ ಬರ್ತೀನಿ. 15 minutes ಟೈಮ್ ಫ್ರೇಮು 8th April ಆದ ನಂತರ ಯಾವಾಗ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡಿ. 7th April ಬಾಯಿಂಗ್ ಬಂದಿದೆ, ಅದಂಗೆ ಕಂಟಿನ್ಯೂಷನ್ ಆಗ್ತಾ ಇದೆ. ಅದಾದಮೇಲೆ ಮತ್ತೆ ನನಗೆ ಕನ್ಫರ್ಮೇಷನ್ ಬಂದಿರೋದು 11:45 13th April. ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿ. ಈಗ ಅನಾಲಿಸಿಸ್ ಏನು ಹೇಳ್ತಾ ಇದೆ ಅಂದರೆ, ಮಲ್ಟಿ ಟೈಮ್ ಫ್ರೇಮಲ್ಲಿ ಡೈಲಿ ಟೈಮ್ ಫ್ರೇಮ್ ಬುಲ್ಲಿಶ್ ಇದೆ, ಅರ್ಥ ಮಾಡ್ಕೊಳ್ಳಿ. ಆರ್ಲಿ ಟೈಮ್ ಫ್ರೇಮ್ ಬುಲ್ಲಿಶ್ ಇದೆ, ಮತ್ತು 15 minutes ಟೈಮ್ ಫ್ರೇಮಲ್ಲಿ ನನಗೆ ಬುಲ್ಲಿಶ್ಗೆ ಟರ್ನ್ ಆಗಿದೆ ಸ್ಟಾಕು. ಏನೋ ಬುಲ್ಲಿಶ್ ಆ ಲೆವೆಲಲ್ಲಿ ಇನ್ನು ಅಪ್ ಹೋಗ್ತೀನಿ ಅಂತ ಬೈ ಸಿಗ್ನಲ್ ಕ್ರಿಯೇಟ್ ಆಗಿದೆ ಸೂಪರ್ ಟ್ರೆಂಡಲ್ಲಿ. ಸೊ ಈಗ ನನಗೆ ಯಾವಾಗ ಹೈಯರ್ ಟೈಮ್ ಫ್ರೇಮ್ ನನಗೆ ಸಪೋರ್ಟಿವ್ ಆಗಿರುತ್ತೋ ಅವಾಗ ಲೋವರ್ ಟೈಮ್ ಫ್ರೇಮಲ್ಲಿ ಅಕ್ಯುರೇಸಿ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಮಲ್ಟಿ ಟೈಮ್ ಫ್ರೇಮ್ ಸ್ಕ್ಯಾನರ್ಸ್ ಯಾಕೆ ನಮಗೆ ಅಕ್ಯುರೇಟಾಗಿ ಸಿಗ್ನಲ್ಸ್ ಕೊಡುತ್ತೆ ಅಂತಂದರೆ, ಹೈಯರ್ ಟೈಮ್ ಫ್ರೇಮ್ ಸಪೋರ್ಟ್ ಇರೋದ್ರಿಂದ. ಮೆಜಾರಿಟಿ ಆಫ್ ದಿ ಅದರ್ ಸ್ಕ್ಯಾನರ್ಸಲ್ಲಿ ನಾವೇನು ಮಾಡ್ತೀವಿ, ಸಿಂಗಲ್ ಟೈಮ್ ಫ್ರೇಮ್ ಮೇಲೆ ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡ್ತೀವಿ. ಸೊ ಒಂದೇ ಟೈಮ್ ಫ್ರೇಮ್ ಮೇಲೆ ಯಾವಾಗ ನಾವು ಸ್ಟ್ರಾಟಜಿನ ಬಿಲ್ಡ್ ಮಾಡೋಕ್ಕೆ ಹೋಗ್ತೀವೋ ಅವಾಗ ಅದರ್ ಟೈಮ್ ಫ್ರೇಮ್ ಸಪೋರ್ಟ್ ಇರಲ್ಲ, ಅಕ್ಯುರೇಸಿ ಅನ್ನೋದು ಡ್ರಾಪ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿ ನಮಗೇನಾಗ್ತದೆ, ಹೈಯರ್ ಟೈಮ್ ಫ್ರೇಮ್ ಸಪೋರ್ಟಿವ್ ಇರೋದ್ರಿಂದ ಅಬ್ವಿಯಸ್ಲಿ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನನಗೆ ಎಂಟ್ರಿ ಬಂದು ಕ್ಲೋಸಿಂಗ್ ಆಫ್ ದ ಕ್ಯಾಂಡಲ್ಲು, SL ಬಂದು ನಾನು ಆ ಸೂಪರ್ ಟ್ರೆಂಡ್ ಲೋಯೆಸ್ಟ್ ಪಾಯಿಂಟ್ ಏನಿದೆ ಅಲ್ಲಿ SL ಇಟ್ಕೊತೀನಿ, ಅಥವಾ ಸ್ವಿಂಗ್ ಲೋನು SL ಇಟ್ಕೋಬೋದು. ಅಲ್ಲಿಂದ 1:3 ಅಥವಾ 1:4 ನಾವು RRನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ನಮಗೆ 1:4 RR ಕೊಟ್ಟಿದ್ದಾನೆ. ಸೊ ಈ ಥರ ಯಾಕೆ ಈ ಟ್ರೇಡ್ ನಮಗೆ ಹೈ ಪ್ರೊಬ್ಯಾಬಿಲಿಟಿ ಆಫ್ ಸಕ್ಸಸ್ ಸಿಗುತ್ತೆ ಅಂತಂದರೆ, ನಮಗೆ ಆರ್ಲಿ ಟೈಮ್ ಫ್ರೇಮ್ ಸಪೋರ್ಟ್ ಮಾಡ್ತಾ ಇದೆ, ಡೈಲಿ ಟೈಮ್ ಫ್ರೇಮ್ ಸಪೋರ್ಟ್ ಮಾಡ್ತಾ ಇದೆ. ಬೇಕಾದ್ರೆ ನೀವು ವೀಕ್ಲಿ ಟೈಮ್ ಫ್ರೇಮ್ನು ಸಹ ಆ್ಯಡ್ ಮಾಡ್ಕೋಬೋದು ಇನ್ನೂ ಎಕ್ಸ್ಟ್ರಾ ಸಪೋರ್ಟ್ ಬೇಕು ಅಂತಂದರೆ. ಮತ್ತು ಲೋವರ್ ಟೈಮ್ ಫ್ರೇಮಲ್ಲಿ ನಾವೇನು ಮಾಡ್ತೀವಿ, ಎಂಟ್ರಿ ತಗೊತೀವಿ. ಸೊ ಈಗ ನನಗೆ ಈ ಥರ ಒಂದು ಸ್ಕ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು, ಈಗ ಅರೌಂಡ್ ನಿಫ್ಟಿ 500 ಸ್ಟಾಕ್ಸೇ ತಗೊಳ್ಳೋಣ. ಸೊ 500 ಸ್ಟಾಕಲ್ಲಿ ಡೈಲಿ ಟೈಮ್ ಫ್ರೇಮಲ್ಲಿ ಸೂಪರ್ ಟ್ರೆಂಡ್ ಬಾಯಿಂಗ್ ಇದ್ದು, ಆರ್ಲಿ ಟೈಮ್ ಫ್ರೇಮಲ್ಲಿ ಬಾಯಿಂಗ್ ಇದ್ದು, 15 minutesಲ್ಲಿ ಜಸ್ಟ್ ಕ್ರಾಸ್ ಆಗ್ತಾ ಇರಬೇಕು ಸೂಪರ್ ಟ್ರೆಂಡ್ ಬೈ ಸೆಲ್ಲಿಂದ ಬೈ ಸೈಡ್ಗೆ. ಸೊ ಆ ಥರ ಒಂದು ಸ್ಟಾಕ್ಸ್ನ ಹೇಗೆ ಹುಡ್ಕೋದು, ಮ್ಯಾನ್ಯುಯಲಿ ಇಂಪಾಸಿಬಲ್. 1 by 1 500 ಸ್ಟಾಕ್ ಚೆಕ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಚಾರ್ಟಿಂಗ್ನ ಯೂಸ್ ಮಾಡಿಕೊಂಡು ಈ ಥರ ಒಂದು ಸ್ಕ್ಯಾನರ್ಸ್ನ ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ಸೊ ಫಸ್ಟು ಗೂಗಲಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ, ಚಾರ್ಟಿಂಗ್ ಅಂತ. ಸೊ ಈಗ ನನಗೆ ಚಾರ್ಟಿಂಗ್ ವೆಬ್ಸೈಟ್ ಓಪನ್ ಆಯಿತು. ಇಲ್ಲಿ ಸ್ಕ್ರೀನ್ಸ್ ಅಂತ ಇರುತ್ತೆ, ಸ್ಕ್ರೀನ್ಸಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ಇದೆಯಲ್ವಾ. ಸೊ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಟೋಟಲ್ 3 ಟೈಮ್ ಫ್ರೇಮ್ನ ಯೂಸ್ ಮಾಡ್ತೀನಿ. ಫಸ್ಟ್ ಕ್ಯಾಶಿಂದ ನಿಫ್ಟಿ 500 ಸ್ಟಾಕ್ಸ್ ತಗೊತೀನಿ, ಟಾಪ್ 500 ಸ್ಟಾಕು NSEನಲ್ಲಿ. ಸೊ ಇದರಲ್ಲಿ ಫಸ್ಟ್ ಕಂಡೀಷನ್ ಬಂದು ಕ್ಲೋಸ್ ಅಂತ ತಗೊಳ್ಳಿ. ಕ್ಲೋಸ್ ಗ್ರೇಟರ್ ದೆನ್ ನಮಗೇನು ಸೂಪರ್ ಟ್ರೆಂಡ್. ಸೊ ಡೈಲಿ ಕ್ಲೋಸ್ ಗ್ರೇಟರ್ ದೆನ್ ಸೂಪರ್ ಟ್ರೆಂಡ್ ಇರಬೇಕು. ಮತ್ತು ಸೆಕೆಂಡ್ ಕಂಡೀಷನ್ ಏನು, 1 hour ಕ್ಲೋಸು, ಅರ್ಥ ಮಾಡ್ಕೊಳ್ಳಿ. 1 hour ಕ್ಲೋಸ್ ಗ್ರೇಟರ್ ದೆನ್ 1 hour ಸೂಪರ್ ಟ್ರೆಂಡ್. ಆ್ಯಂಡ್ ಥರ್ಡ್ ಕಂಡೀಷನ್ ಬಂದು 15 minutes ಕ್ಲೋಸ್. ಇಲ್ಲಿ ಗ್ರೇಟರ್ ದೆನ್ ಎಲ್ಲ ಕ್ರಾಸ್ಡ್ ಅಬವ್, ಅಂದರೆ ಕರೆಂಟ್ ಕ್ಯಾಂಡಲ್ಲಿ ಬಾಯಿಂಗ್ ಸೈಡ್ ಶಿಫ್ಟ್ ಆಗಿರಬೇಕು, ಕ್ರಾಸ್ಡ್ ಅಬವ್ ಸೂಪರ್ ಟ್ರೆಂಡ್. ಓಕೆನಾ. ಸೊ ಇದಿಷ್ಟು ನನಗೆ ಕಂಡೀಷನ್ಸ್ ಆ್ಯಡ್ ಆಯಿತು. ಅಂದರೆ ಡೈಲಿ ಟೈಮ್ ಫ್ರೇಮ್ ಸೂಪರ್ ಟ್ರೆಂಡ್ ಸಪೋರ್ಟಿವ್ ಇದೆ, ಆರ್ಲಿ ಕ್ಯಾಂಡಲ್ ಸೂಪರ್ ಟ್ರೆಂಡ್ ಸಪೋರ್ಟಿವ್ ಇದೆ, 15 minutesಲ್ಲಿ ಜಸ್ಟ್ ಕ್ರಾಸ್ ಆಗಿದೆ. ಸೊ ನಾನು ರನ್ ಸ್ಕ್ಯಾನ್ ಕೊಡ್ತೀನಿ. ಸೊ ರನ್ ಸ್ಕ್ಯಾನ್ ಕೊಟ್ಟಾಗ ಆ್ಯಸ್ ಆಫ್ ನೌ ನನಗೆ ನಿಫ್ಟಿ 500 ಸ್ಟಾಕ್ಸಲ್ಲಿ ಯಾವುದೂ ಸಿಗ್ತಾ ಇಲ್ಲ. ಫಸ್ಟ್ ನಾನು ಇದನ್ನ ಸೇವ್ ಮಾಡ್ತೀನಿ, ಮಲ್ಟಿ ಟೈಮ್ ಫ್ರೇಮ್ ಸೂಪರ್ ಟ್ರೆಂಡ್. ಓಕೆನಾ. ಸೊ ಮಲ್ಟಿ ಟೈಮ್ ಫ್ರೇಮ್ ಸೂಪರ್ ಟ್ರೆಂಡ್ ಅಂತ ನಾನು ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದೀನಿ. ಈಗ ನಾನು ಇದನ್ನ ರನ್ ಸ್ಕ್ಯಾನ್ ಕೊಡ್ತೀನಿ. ರನ್ ಸ್ಕ್ಯಾನ್ ಕೊಟ್ಟಾಗ ಆ್ಯಸ್ ಆಫ್ ನೌ ನನಗೆ ಯಾವುದೂ ಸ್ಟಾಕ್ಸ್ ಇಲ್ಲ. ಇಲ್ಲಿ ನಿಮಗೆ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಂತ ಇರುತ್ತೆ. ಸೊ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಪ್ರೀವಿಯಸ್ ಫ್ಯೂ
ವಾರ್ಸ್ ಬ್ಯಾಕು ಅಥವಾ ಫ್ಯೂ ಡೇಸ್ ಬ್ಯಾಕು ಯಾವುದೆಲ್ಲ ಸ್ಟಾಕು ಕ್ವಾಲಿಫೈಡ್ ಆಗಿದೆ ಅಂತ ಆ ಸ್ಟಾಕ್ ರಿಸಲ್ಟ್ಸ್ ನಿಮಗೆ ಬಾಟಮಲ್ಲಿ ಕಾಣಿಸುತ್ತೆ. ಆದರೆ ಯಾವತ್ತು ಚಾರ್ಟಿಂಗಲ್ಲಿ ಸ್ಕ್ಯಾನರ್ಸ್ನ ಕ್ರಿಯೇಟ್ ಮಾಡಿದಾಗ ಒಂದು ಅರ್ಥ ಮಾಡ್ಕೊಳ್ಳಿ, 2 ಅಥವಾ ಅದಕ್ಕಿಂತ ಜಾಸ್ತಿ 2 ಅಥವಾ 2ಕ್ಕಿಂತ ಜಾಸ್ತಿ ಟೈಮ್ ಫ್ರೇಮ್ಸ್ನ ನಾವು ಯೂಸ್ ಮಾಡಿದಾಗ ಅದನ್ನು ಮಲ್ಟಿ ಟೈಮ್ ಫ್ರೇಮ್ ಅಂತ ಕರಿತೀವಿ. ಸೊ ಮಲ್ಟಿ ಟೈಮ್ ಫ್ರೇಮಲ್ಲಿ ರಿಸಲ್ಟ್ಸ್ ಬಂದು ರೀಪೇಂಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ, ಚಾರ್ಟಿಂಗ್ ಕಡೆಯಿಂದ ಅದು ರೀಪೇಂಟ್ ಆಗುತ್ತೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ಯಾವತ್ತೂ ಸ್ಕ್ಯಾನರ್ನ ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂತಂದರೆ ಸಿಂಗಲ್ ಟೈಮ್ ಫ್ರೇಮ್ ಮೇಲೆ ಬಿಲ್ಡ್ ಮಾಡಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಕಂಡೀಷನ್ಸ್ ಏನು ನೋಡ್ತಾ ಇದ್ದೀರಾ, ಇದಿಷ್ಟು ಕಂಡೀಷನ್ಸು ಒಂದೇ ಟೈಮ್ ಫ್ರೇಮ್ ಮೇಲೆ ನೀವು ಕ್ರಿಯೇಟ್ ಮಾಡಿದಾಗ ನಿಮಗೆ ಯಾವುದೇ ತರಹದ ರೀಪೇಂಟ್ ಆಗಲ್ಲ ರಿಸಲ್ಟ್ಸು. ಸೊ ನಾವು ಬ್ಯಾಕ್ ಟೆಸ್ಟಲ್ಲಿ ನಮ್ಗೆ ಏನು ಸ್ಟಾಕ್ ಕಾಣಿಸುತ್ತೋ ಅದೇ ಸ್ಟಾಕು ಲೈವಲ್ಲಿ ಆ ಪರ್ಟಿಕ್ಯುಲರ್ ಡೇನು ಬಂದಿರುತ್ತೆ. ಯಾವುದೇ ತರಹದ ರೀಪೇಂಟ್ ಅನ್ನೋದು ಆಗಲ್ಲ. ಅದೇ ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಟೈಮ್ ಫ್ರೇಮ್, ಇಲ್ಲಿ ನಾವು ಟೋಟಲ್ 3 ಟೈಮ್ ಫ್ರೇಮ್ನ ಯೂಸ್ ಮಾಡ್ತಾ ಇದೀವಿ. ಸೊ 3 ಟೈಮ್ ಫ್ರೇಮ್ಸ್ನ ಯೂಸ್ ಮಾಡಿದಾಗ ಅವನೇ ಇಲ್ಲಿ ಹೇಳ್ತಾ ಇದ್ದೇನೆ ನೋಡಿ, ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ವಿಲ್ ಚೇಂಜ್ ಆರ್ ರೀಪೇಂಟ್ ಆಸ್ 2 ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ 15 ಮಿನಿಟ್ಸ್ ಆ್ಯಂಡ್ ಡೈಲಿ ಅಂತ ಹೇಳ್ತಿದ್ದಾನೆ. ಸೊ ನಾವು 15 ಮಿನಿಟ್ಸ್ ಡೈಲಿ ಮತ್ತು 1 ಅವರ್ ಟೋಟಲ್ 3 ಟೈಮ್ ಫ್ರೇಮ್ಸ್ನ ಯೂಸ್ ಮಾಡ್ತಿದ್ದೀವಿ. ಅದಕ್ಕೆ ರಿಸಲ್ಟ್ಸ್ ಬಂದು ಅಕ್ಯುರೇಟ್ ಇರಲ್ಲ, ರೀಪೇಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಬ್ಯಾಕ್ ಟೆಸ್ಟ್ನ ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಈಗ ಮೇಯ್ನು ನಾವು ಮತ್ತೆ ಇದನ್ನ ಏನು ಯೂಸ್ ಅಂತಂದರೆ ನೋಡಿ, ಲೈವಲ್ಲಿ ಏನು ಸಿಗ್ನಲ್ ಬರುತ್ತೆ, ನೀವು ಫಾರ್ ಎಕ್ಸಾಂಪಲ್ 10 o'clockಗೆ ನಮ್ಗೊಂದು ಸ್ಟಾಕ್ ಬಂತು, ಆ ಟೈಮಲ್ಲಿ ಏನು ಸ್ಟಾಕ್ ಬರುತ್ತೋ ಅದು ಅಕ್ಯುರೇಟ್ ರಿಸಲ್ಟ್, ಅದು ಅರ್ಥ ಆಯ್ತಾ. ಸೊ ಅದಾದಮೇಲೆ ನಾವು ಪ್ರೀವಿಯಸ್ ಅಂದರೆ ದಿನ ಮುಗಿದ ಮೇಲೆ ಅದೇ ಟೈಮಲ್ಲಿ ಆ ಸ್ಟಾಕ್ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಯಾಕಂದರೆ ಆ ಸ್ಟಾಕ್ ಮತ್ತೆ ವ್ಯಾನಿಶ್ಯೂ ಆಗೋಗಿರುತ್ತೆ. ಓಕೆನಾ. ಸೊ ಲೈವಲ್ಲಿ ಬರೋ ಸ್ಟಾಕ್ಸ್ ಮಾತ್ರ ನಮ್ಗೆ ಬೇಕಾಗಿರುತ್ತೆ, ಯಾಕಂದರೆ ನಾವು ಲೈವಲ್ಲಿ ಟ್ರೇಡ್ ಮಾಡುವಾಗ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಬರೋ ಸ್ಟಾಕೇ ಇಂಪಾರ್ಟೆಂಟ್ ಆಗಿರುತ್ತೆ. ಒನ್ಸ್ ಆ ಸ್ಟಾಕ್ ಆಪರ್ಚುನಿಟಿ ಮುಗಿದೋದ್ಮೇಲೆ ಆ ಸ್ಕ್ಯಾನರ್ ಇಲ್ಲದಿರಲಿ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಸೊ ಇದು ಬಂದು ಮಲ್ಟಿ ಟೈಮ್ ಫ್ರೇಮ್ನ ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡುವಾಗ ಇದೊಂದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರುತ್ತೆ. ಇಷ್ಟು ಇವತ್ತಿನ ಸೆಷನ್. ನಿಮ್ಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಸೆಷನ್ಲಿ ನಿಮ್ಮ ಕ್ವರೀಸ್ನ ತಿಳಿಸಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಸೊ ಇದಕ್ಕಿಂತ ಬೆಟರ್ ಸ್ಟ್ರಾಟಜೀಸ್, ಟಾಪ್ ನಾಚ್ ಸ್ಟ್ರಾಟಜೀಸ್ ವಿತ್ ಹೈಯೆಸ್ಟ್ ಅಕ್ಯುರೇಸಿ ಸ್ಕ್ಯಾನರ್ಸ್ ಮತ್ತು ಸ್ಟ್ರಾಟಜೀಸ್ನ ಕಲಿಬೇಕು ಅಂತಂದರೆ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ. Thank you so much. I wish you all the very best.